ಅಲ್ಲ, ನೀ ಅನ್ಕೊಂಡಂಗನ ದಾರಿ ಸರಳ ಆಯ್ತಲ್ಲ. ನಾನು ನೀನು ಬೇರೆ ಆಗೋ ಅವಶ್ಯಕತೆನೇ ಇಲ್ಲ. ಹಾಂ ಹಾಂ, ಹೌದು ಹೌದು. ಈಗ ನಾನೇನಾರ ಖಂಡಿತವಾಗ್ಲಿ ನನಗೆ ನೀ ಬೇಡ ಅಂದ್ರೆ ಮನ್ಯಾಗ ಹೆಂಗೂ ಮೋನಿಕಾ ಅದಾಳ. ಕೊನೆಗೆ ಮೋನಿಕನಾರ ಇವ ಮದುವೆ ಆಗ್ತಾನ. ಆದರೆ ಇವ್ರಿಗೆ ಯಾವತ್ತೂ ಬುದ್ಧಿ ಅಂತೂ ಬರಲ್ಲಲ್ಲ. ಹೌದು, ಒಂದು ಹೆಣ್ಣಿನ ಬೆಲೆನೇ ಗೊತ್ತಿಲ್ಲ ಇವ್ರಿಗೆ. ಇಂಥವ್ರ ಮಧ್ಯೆ ನಾನು ಇರಬೇಕಾ? ಇಲ್ಲ ಇಲ್ಲ, ನಂಗೆ ಇವ ಬೇಡ, ಇವ ಬೇಡ. ಓಯ್ ಓಯ್ ಸ್ವೀಟ್ ಹಾರ್ಟ್, ಅಯ್ಯೋ ನನ್ನ ಮುದ್ದು ರಾಣಿ. ಹಾಂ ಹಾಂ, ಹೇಳು. ಏನ್ ಯೋಚನೆ ಮಾಡಕತ್ತಿ ನೀನು? ಯಾಕೆ ಇಷ್ಟು ಡಲ್ಲದಿ? ನಾನು ನೋಡು ಎಷ್ಟು ಖುಷಿಯಿಂದ ಅದೀನಿ. ನೀನು ಅಷ್ಟು ಖುಷಿಯಾಗಿರ್ಬೇಕು ಚಿನ್ನ. ಹಾಂ ಹೌದು, ಖುಷಿಯಾಗಿರಬೇಕು. ಈಗ ನಾನು ನೀವು ಮದುವೆ ಆಗೋದು ಗ್ಯಾರಂಟಿ ಆದಮೇಲೆ ಆ ಮೋನಿಕನ್ನ ಯಾಕೆ ಮನೆಗೆ ಇಟ್ಕೊಂಡಿರಿ? ಕರೀರಿ ಇಲ್ಲಕಿನ್ನ, ಕಳಿಸ್ಬಿಡ್ರಿ ಕಿನ್ನ. ಅಂದ್ರೆ ನಿನಗೆ ಅನುಮಾನ ಏನ ನಾನು ಆಕಿ ನೋಡ್ತೀನಿ ಅಂತ ಹೇಳಿ? ನೋಡಿಲ್ಲಿ ಒಂದೇ ತಿಳ್ಕೊ, ನೀನು ತಾಳಿ ಕಟ್ಟಿದ್ದ ಹೆಂಡತಿನ ಇಷ್ಟು ದಿನ ದೂರ ಇಟ್ಟಾವ ನಾನು. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ ನಾನು. ಅದು ನಿನ್ನ ಸಂಬಂಧ. ನನಗೆ ಎರಡನೇ ಹೆಂಡತಿ ಯೋಗ ಐತಿ, ಮೊದಲೇ ಹೆಂಡತಿ ಸಾಯ್ತಾಳಂದಿದ್ದಕ್ಕೆ ಆಕಿ ಸಾಯೋವರೆಗೂ ಕಾಯ್ಕೊಂಡು ನಾನು ಇನ್ನ ನಿನ್ನ ಮೇಲೆ ಪ್ರೀತಿ ಇಟ್ಕೊಂಡು ಇಷ್ಟು ದಿನ ಕಾದೀನಿ, ತಿಳಿತಾ? ಇಲ್ಲ, ಇದು ಸುಳ್ಳು. ಈ ಮಾತು ಇವ ಹೇಳಕತ್ತಿರೋ ಸುಳ್ಳು. ಬೇರೆ ಏನೋ ಕಾರಣ ಐತಿ. ಬೇರೆ ಕಾರಣ ಅಂತೂ ನಿಜವಾಗ್ಲೂ ಐತಿ. ಇವ ಡಬಲ್ಗೆ ಮಾಡಕತ್ತಿರೋದಂತೂ ನಿಜ. ಇಲ್ಲ, ದಿನಾನು ಪಕ್ಕದಲ್ಲೇ ಹೆಂಡತಿ ಅದಾಳ, ನಾ ಮುಟ್ಟಿಲ್ಲ ಅಂದ್ರೆ ನಂಬಕ್ಕೆ ನನ್ನ ನೀನು ಮೂರ್ಖಳು ಮಾಡಾಳನ? ಇಲ್ಲ, ಇವಾಗ ಗಂಡಸಲ್ಲ ಒಂದು, ಇಲ್ಲ ಸುಳ್ಳು ಹೇಳ್ತಾನ ಒಂದು. ಹೌದು ಹೌದು, ಇವ ಸುಳ್ಳು ಹೇಳಕತ್ತಾನ. ಕರೆಕ್ಟು. ಸರಿ, ಇವಾಗ ಓಕೆನಾ? ಓ ವಾವ್ ಸ್ವೀಟ್ ಹಾರ್ಟ್. ನೋಡು, ಇದಪ್ಪ ನನ್ನ ದೇವಿ ಅಂದರೆ. ನನ್ನ ದೇವಿಕಾ ಅಂದರೆ ಹಿಂಗಿರ್ಬೇಕು. ಸರಿ, ಆ ಮೋನಿಕನ್ ಹೊರಗೆ ಕಳಿಸ್ರಿ. ನಾವು ಯಾವಾಗ ಮದುವೆ ಆಗೋಣ? ನಿಮ್ಮದು ಡೈವರ್ಸ್ ಆಗಿಲ್ಲಲ್ಲ ಇನ್ನ, ಅದಕ್ಕೆ ಯೋಚನೆ ಮಾಡತ್ತಿದ್ದೆ. ಆದಷ್ಟು ಲಗು ಡೈವರ್ಸ್ ಕೊಟ್ಬಿಡ್ರಿ ನಿಮ್ಮ ಹೆಂಡತಿಗೆ, ಆಮೇಲೆ ನಾವು ಮದುವೆ ಆಗೋಣ. ಸರಿ ಆಯಿತು. ಅಲ್ಲ, ನೀನು ಯಾಕೆ ಇಷ್ಟಕ್ಕೊಂದು ನಾಚ್ಕೊಂಡು ಅಷ್ಟು ದೂರ ಅದಿದಿ? ಇಷ್ಟು ಹತ್ರ ಸಾಕಾ? ಇದು ಇನ್ನೂ ದೂರನ ಆತು. ಈಗಿರಲಿ, ಪರವಾಗಿಲ್ಲ. ಸದ್ಯಕ್ಕೆ ಮನ್ಯಾಗ ಮಕ್ಕಳು ದೊಡ್ಡವರು ಎಲ್ಲರ ಅದಾರ, ಇರಲಿ. ಸರಿ, ನಂಗೆ ಆಫೀಸಿಗೆ ಲೇಟ್ ಆಗತ್ತೈತಿ. ನೀವು ಆಫೀಸಿಗೆ ಹೋಗಲ್ಲನ? ಇಲ್ಲ, ನಾನು ಇವತ್ತು ಹೋಗಲ್ಲ. ಅಂದಂಗೆ ನಾನು ಇವತ್ತು ಎಷ್ಟೊತ್ತಿದ್ರೂ ಊರಿಗೆ ಹೋಗ್ತೀನಿ. ನೀವು ದೇವಿಕನ್ ಕಳಿಸ್ತೀರಲ್ಲ? ಖಂಡಿತ. ಇವತ್ತು ರಾತ್ರಿನ ಟಿಕೆಟ್. ಒಂದು ಕೆಲಸ ಮಾಡು, ಇವತ್ತೊಂದಿನ ಇಲ್ಲಿರು, ಆರಾಮಾಗಿ ನಾವಿಬ್ರು ಕಳಿಯೋಣ ಅಂತ ರೂಮ್ನಾಗ. ಹಾಂ ಹಾಂ, ಆಯಿತು. ಇವತ್ತೊಂದಿನ ಇರ್ತೀನಿ, ಆದರೆ ಆಫೀಸಿಗೆ ಹೋಗಲ್ಲ. ಎಲ್ಲ ನೋಡ್ಕೋಬೇಕಲ್ಲ, ಹಿಂಗೆ ಎಲ್ಲ ವಾತಾವರಣ, ಎಲ್ಲರೂ ಯಾವ ಥರ ಇರ್ತಾರೆ, ಹೆಂಗೆ ಬಿಹೇವ್ ಮಾಡ್ತಾರೆ ಎಲ್ಲ ನೋಡಬೇಕಲ್ಲ. ಅದಕ್ಕೆ ಇವತ್ತೊಂದಿನ ಇಲ್ಲಿರ್ತೀನಿ. ನೀವಿವತ್ತು ಮೋನಿಕನ್ ಕಳಿಸ್ಬಿಡ್ರಿ. ಸರಿ ಆಯಿತು. ಈಗ ನಾನು ಆಫೀಸಿಗೆ ಹೋಗಿ ಬರ್ತೀನಿ. ನೀ ಏನು ತಲೆ ಕೆಡ್ಸ್ಕೋಬೇಡ. ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡು. ರಾತ್ರಿ ಬರ್ತೀನಿ. ಇಬ್ಬರು ರಾತ್ರಿ ಎಲ್ಲ ಇವತ್ತು ಎಷ್ಟಕ್ಕೊಂದು ಕನಸಿತ್ತಲ್ಲ ನಮ್ಮಿಬ್ರು, ಹಂಗೆ ಮಾತಾಡ್ಬೇಕು ಹಿಂಗೆ ಮಾತಾಡಬೇಕು ಅದೆಲ್ಲ ಶೇರ್ ಮಾಡ್ಕೊಂಡು ಮಸ್ತ್ ಇವತ್ತು ಆರಾಮಾಗಿ ಸ್ಪೆಂಡ್ ಮಾಡೋಣ. ನಾನು ಲಘು ಬರ್ತೀನಿ. ಎಲ್ಲೂ ಹೊರಗೆ ಹೋಗೋದು ಬೇಡ, ನಮ್ಮ ಮನೆಗೆ ಸ್ಪೆಂಡ್ ಮಾಡೋಣ. ಏನಂತಿ? ಓಕೆ, ನೀವು ಹೋಗ್ಬರ್ರಿ. ಹೋಗ್ಬೇಕಾ? ಹೋಗ್ಲೇಬೇಕು. ರಜಾ ಆಗ್ತಿದೆ, ರಜಾ ಹಾಕ್ರಿ. ಬೇಕಾದ್ರೆ ಯಾವ್ದಾರ ಪಿಕ್ಚರ್ ಹೋಗಕ್ಕೆ ಬರ್ತೈತಿ. ಇಲ್ಲ, ನಂಗೆ ರಜಾ ಇಲ್ಲ. ಅವಾಗೆಲ್ಲ ಏನೇನೋ ಅನ್ನಗೆ ಆರಾಮಿಲ್ಲ, ಅವ್ಗೆ ಆರಾಮಿಲ್ಲ, ಹಿಂಗೇನೇನೋ ಗದ್ದಲಾಗಿ ನಾನು ಭಾಳ ರಜೆ ತೊಗೊಂಡಿನಿ. ನನಗೆ ಯಾವ ರಜೆ ಇಲ್ಲ. ಎಲ್ಲ ನಿನಗೆ ಗೊತ್ತಲ್ಲ, ಎಲ್ಲ ನಿನ್ನ ಮುಂದೆ ಹೇಳ್ತಿದ್ದೆ. ನನಗೆ ಹೋಗಬೇಕು. ಸಾಯಂಕಾಲ ಬೇಗ ಬರ್ತೀನಿ. ಬಾಯ್, ಸಿ ಯು, ಮಿಸ್ ಯು, ಬಾಯ್. ಟೇಕ್ ಕೇರ್, ಮಿಸ್ ಯು ಟು, ಬಾಯ್. ಬಾಯ್. ಮೊದಲು ನಾನು ಪ್ರಿಯಾನ್ ಹೆಂಗಾರ ಮಾಡಿ ಭೇಟಿ ಆಗಬೇಕು. ಪ್ರಿಯನ್ ಊರು ಯಾವುದು ಏನು ಗೊತ್ತಿಲ್ಲಲ್ಲ ನನಗೆ. ಹೆಂಗೆ ಬಾಯಿ ಬಿಡಿಸ್ಬೇಕು? ಹಿಂಗಾರ ಪ್ರಿಯನ್ ಊರಿಗೆ ತಿಳ್ಕೊಂಡು ಪ್ರಿಯನ್ ಭೇಟಿ ಆಗಲೇಬೇಕು. ಅಯ್ಯ, ಇವ್ರ ಮೊಬೈಲ್ನಾಗ ಇರುತ್ತೆ. ಇವ್ರ ಪಾಸ್ವರ್ಡ್ ಗೊತ್ತು, ಎಲ್ಲ ಗೊತ್ತು. ರಾತ್ರಿ ಮಕ್ಕೊಂಡು ಪ್ರಿಯನ್ ನಂಬರ್ ತೊಗೊಂಡು ನಾಳೆ ಬೆಳಗ್ಗೆ ಎಷ್ಟೊತ್ತಿದ್ರು ಪ್ರಿಯನ್ ಭೇಟಿಯಾಗಿ ಬರ್ತೀನಿ. ಪ್ರಿಯಾಗೆ ಹೇಳಬೇಕು, ಯಾವುದೇ ಕಾರಣಕ್ಕೂ ಡೈವರ್ಸ್ ಕೊಡಬೇಡ, ನೀನು ವ್ಯಾಲ್ಯೂ ಎಲ್ಲ ಗೊತ್ತಾದ್ಮ್ಯಾಗ ಡೈವರ್ಸ್ ಕೊಡು ಅಂತ ಹೇಳ್ತೀನಿ. ಹೌದು, ಅದ ಕರೆಕ್ಟು. ಇಲ್ಲ, ನಾನು ನಾಳೆ ಎಷ್ಟೊತ್ತಿದ್ರು ಸ್ಕೂಲ್ಗೆ ಹೋಗಲೇಬೇಕು. ಏನು ಮಾಡಲಿ?
ಈ ಮುದುಕಿನ ಕೇಳಲ್ಲ. ಮುದುಕಿ ಮೊಬೈಲ್ನಾಗ ಅಂಕರು ಇದ್ದ ಇರತ್ತ ನಂಬರ್, ನೋಡ್ತೀನಿ. ಓ ಇಲ್ಲೇ ಐತಿ ಫೋನು. ವಾವ್, ಲಾಕ್ ಇಲ್ಲ, ಪುಣ್ಯಕ್ಕ ಚಲೋ ಆತ. ಏನಂತ ಕೂರಿಸ್ಕೊಂಡಿರ್ಬೋದು? ಪ್ರಿಯಾ ಅಂತಲೇ ಹೊಡೆದು ನೋಡ್ಲಾ, ಕನ್ನಡದಾಗ ಹೊಡೆ ಅಂತಾರೆ. PR ಆಯ್ತಲ್ಲ, ಪ್ರಿಯಾ. ಹಾಂ, ಎಷ್ಟು? 99009900. ಇಷ್ಟು ಈಸಿ ನಂಬರಾ? ಆಯಿತು, ಮೊದಲು ಪ್ರಿಯಾನ ಹತ್ರ ಮಾತಾಡಿ ಪ್ರಿಯಾನ ಭೇಟಿ ಹಾಕ್ತೀನಿ. ಅಲ್ಲಿ ನನ್ನ ಫೋನ್ ಐತನವ? ಹ್ಞೂ ರೀ ಅಮ್ಮ, ಇಲ್ಲ ಐತ್ರಿ ನಿಮ್ಮ ಫೋನ್. ಒಂದಿಡ್ತಾ ಇಲ್ಲಿ. ಕೊಟ್ಟೇನ್ರಿ. ಈಗಂಕರು ರೂಮ್ನಾಗ ಯಾರೂ ಬರಲ್ಲ, ಫೋನ್ ಮಾಡ್ತೀನಿ ಮೊದಲು ಪ್ರಿಯಾಗ. ಎಷ್ಟು ಸಲೀಸಾಗಿ ನೀನು ಬೇಡ, ನೀ ಹೋಗ್ಬಿಡು ನಿಮ್ಮ ಅಪ್ಪನ ಮನೆಗೆ ಅಂತ ಹೇಳ್ಬಿಟ್ಟಲ್ಲ. ನನಗೇನು ಬೆಲೆನೇ ಇಲ್ಲನ? ನನ್ನ ತನು ಮನ ಸರ್ವಸ್ವನು ನಾನು ಅವನಿಗೋಸ್ಕರ ತ್ಯಾಗ ಮಾಡಿ ನೀನೇ ಬೇಕು ಅಂತ ನಾನಂದ್ರೆ ಒಂದು ಮನುಷ್ಯ ಅನ್ನೋದು ಬೆಲೆ ಬೇಡ ನನಗೆ. ಏನಿದು ವೈಬ್ರೇಟ್ ಆಗುತ್ತಲ್ಲ? ಯಾರ್ದೋ ಫೋನ್ ಬಂತಲ್ಲ. ಹಲೋ ಯಾರು? ಹಲೋ ಪ್ರಿಯಾ? ಹಾಂ ಪ್ರಿಯಾನ, ತಾವ್ಯಾರು? ನಾನಂದ್ರೆ ದೇವಿಕಾ. ಓ ದೇವಿಕಾ, ನಿಮಗೆ ನನ್ನ ಫೋನ್ ನಂಬರ್ ಸಿಕ್ತು. ಏನು? ನಿಮ್ಮ ಅತ್ತಿ ಮೊಬೈಲ್ನಾಗಿತ್ತು, ತಗೊಂಡೆ. ನಾನು ನಿಮ್ಮ ಹತ್ರ ಮಾತಾಡ್ಬೇಕಲ್ಲ ಪ್ರಿಯಾ. ಏನೈತ್ರಿ ಮಾತಾಡೋಕೆ? ಎಲ್ಲ ಮುಗಿಸ್ಬಿಟ್ರಲ್ಲ ನಮ್ಮ ಮನೆಯವ್ರ? ಇಲ್ಲ, ಎಲ್ಲ ವಿಷಯನೂ ನಾನು ಇಲ್ಲಿ ಹೇಳೋಕ್ಕಾಗಲ್ಲ. ಯಾವ್ದಾರು ಪಾರ್ಕ್ ಬರೋಕ್ಕಾಗುತ್ತಾ ಇವತ್ತು? ನಾನು ಇವತ್ತು ಸಾಲಿಗೆ ಹೋಗಿಲ್ಲ, ನಾನು ನಾಳೆ ಎಷ್ಟೊತ್ತಿದ್ರು ಹೋಗಬೇಕು. ಪ್ಲೀಸ್. ಮತ್ತು ಇಲ್ಲ ಅಂದರೆ ಸಂಡೇ ಭೇಟಿ ಆಗಬೇಕಾಗತ್ತಾ? ನಾನು ಸಂಡೇ ನಮ್ಮೂರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡಕತ್ತೀನಿ. ನನಗೂ ಇಲ್ಲಿ ಇರೋಕ್ಕೆ ಮನಸ್ಸಿಲ್ಲ. ಅಂದ್ರೆ ನೀವಿವಾಗ ಪಾರ್ಕಿಗೆ ಬಂದ್ರೆ ನಾನು ನಿಮ್ಮ ಹತ್ರ ಎಲ್ಲನೂ ವಿಷಯನೂ ಓಪನ್ ಆಗಿ ಹೇಳ್ತೀನಿ. ನನಗೇನು ತೊಂದರೆ ಆಗತೈತಿ, ನನಗೇನು ಸಂಕಷ್ಟ ಆಗತೈತಿ, ನಾನು ಯಾರ ಹತ್ರ ಒಬ್ರ ಹತ್ರ ಹೇಳಬೇಕು. ನನ್ನ ಮನಸ್ಸಲ್ಲಿರೋ ತಳಮಳನ್ನೆಲ್ಲ ಒಬ್ರ ಹತ್ರ ಶೇರ್ ಮಾಡಲೇಬೇಕು. ಅದು ನೀನಾದರೆ ಇನ್ನೂ ಚಲೋ ಪ್ರಿಯಾ. ಪ್ಲೀಸ್, ನಿನ್ನ ಕೈ ಮುಗಿತೀನಿ, ಪ್ಲೀಸ್ ಬಾ. ಅಲ್ಲಿ ಯಾರೂ ನಿಮ್ಮ ತಾಯಿ ನಿಮ್ಮ ತಂದೆ ಯಾರೂ ಇಲ್ಲಲ್ಲ? ನೀನು ನನ್ನನ್ನು ಮೀಟ್ ಮಾಡೋಕ್ಕೆ ಬರೋದನ್ನ ನಿಮ್ಮ ಮನೆಗೆ ಯಾರಿಗೂ ಹೇಳ್ಬೇಡ ದಯಮಾಡಿ. ಇಲ್ಲ, ಯಾರೂ ಇಲ್ಲ. ನಿಮ್ಗೊಂದು ವಿಷಯ ಹೇಳ. ಈಗ ಎಲ್ರಿಗೂ ಗೊತ್ತು ನನ್ನ ಮನಸ್ಸು ಸರಿ ಇಲ್ಲ ಅಂತೇಳಿ. ನಾನೆಲ್ಲರೂ ಹೊರಗೆ ಹೋಗ್ತೀನಿ ಅಂದ್ರೆ ಖಂಡಿತವಾಗ್ಲೂ ಯಾರೂ ನಾನು ಒಬ್ಬಳ ಬಿಡಲ್ಲ. ನಂಗೆ ಭಾಳ ಕಷ್ಟ ಆಗುತ್ತೆ, ಅವ್ರಿಗೂ ಗೊತ್ತೈತಿ. ಇಷ್ಟೊತ್ತು ನಾನು ಇಲ್ಲಿ ನಿಂತೀನಿ ಅಂದ್ರೆ ನಾನು ಹಾಲಾಗದೀನಿ. ಈಗ ನಾನು ಹಾಲಾಗಿರೋ ಬದಲು ನಾನು ರೂಮಿಗೆ ಹೋಗಿ ಬಾಗ್ಲು ಹಾಕ್ಕೊಂಡಿದ್ದಿದ್ರೆ ಎಲ್ಲರೂ ನನ್ನ ಹಿಂದೆ ಬಂದಿರೋರು. ಈಗೂ ನಮ್ಮವ್ವ ಮತ್ತು ನಮ್ಮ ಅತ್ತಿಗೆಮ್ಮರು ಎಲ್ಲ ನನ್ನ ನೋಡಕತ್ತಾರ. ಅವರೆಲ್ಲರೂ ಅವ್ರ ಕೆಲಸ ಮಾಡಕತ್ತೀನಿ ಅನ್ನಂಗೆ ನಾಟಕ ಮಾಡ್ತಾರೆ. ಆದರೆ ಎಲ್ರದ್ದು ದೃಷ್ಟಿ ನನ್ನ ಮೇಲೆ ಐತಿ. ನಾನು ಖರೇನ ಬಂದು ಮಾತಾಡೋಕ್ಕಾಗಲ್ಲ. ನಿಮಗೆ ಬೇಜಾರಿಲ್ಲ ಅಂದ್ರೆ ನೀವೇ ನಮ್ಮ ಮನೆಗೆ ಬರ್ರಿ, ಪರ್ಸ್ನಲ್ ಆಗ್ಬೇಕಾದ್ರೆ ನಾವು ಮಾತಾಡೋಣ. ನಿಂಗೆ ಅನ್ಸುತ್ತಾ ನಿಮ್ಮ ಮನೆಗೆ ನಾ ಬಂದ್ರೆ ನಿಮ್ಮಪ್ಪ ನಿಮ್ಮವ್ವ ನನ್ನನ್ನು ಸುಮ್ಮನೆ ಬಿಡ್ತಾರಂತೇಳಿ? ಇಲ್ಲದೆ ಇರೋದೆಲ್ಲ ಸೀನ್ ಕ್ರಿಯೇಟ್ ಆಗುತ್ತೆ. ಈಗ ನನಗೂ ಆ ಗಿಲ್ಟ್ ಕಾಡಕತ್ತೈತಿ. ನಾನು ನಿಮ್ಮ ಮನೆಗೆ ಬರದೇ ಇದ್ದಿದ್ರೆ ಬಹುಶಃ ನೀನು ಮತ್ತು ರಾಜು ಚಲೋನೇ ಇರ್ತಿದ್ರೇನೋ. ಚಲೋ ಇರ್ತಿದ್ವೇನೋ. ನಾವು ಯಾವಾಗ ಚಲೋ ಇದ್ವಿ? ನನಗೆ ನೆನಪಿರಂಗೆ ನಾವಿಬ್ಬರು ಯಾವಾಗೂ ಚಲೋನೇ ಇಲ್ಲ. ಅದೆಲ್ಲ ಭ್ರಮೆ ಆಗ್ಬಿಡುತ್ತೆ. ಅದೇನೋ ಹೇಳ್ತಾರಲ್ಲ, ನಕ್ಷತ್ರ, ಆ ಥರ ಅದು ನನ್ನ ಪಾಲಿಗೆ ಎಟ್ಕಲ್ಲ. ಅದು ಬಿಡು, ಈಗೇನು ಮಾತಾಡಬೇಕು? ನೀ ಹೇಳೋದು ನಿಜ. ಮನೆಗೆ ಬಂದ್ರೆ ನಮ್ಮಿಬ್ಬರನ್ನು ಪರ್ಸ್ನಲ್ ಆಗಂತೂ ಖಂಡಿತವಾಗ್ಲೂ ಅವ್ರು ಮಾತಾಡೋಕ್ಕೆ ಬಿಡಲ್ಲ. ಒಂದು ಕೆಲಸ ಮಾಡಲಾ? ಇಲ್ಲಿ ನಮ್ಮ ಮನೆಗೂ ಏನೇನೋ ತೊಂದರೆ ಅದಾವು. ಅಂದ್ರೆ ನಮ್ಮ ಪ್ರತಿಭಾತಿಗೆ ಮನಂತರೂ ಕರ್ಕೊಂಬರೋಕ್ಕಾಗಲ್ಲ. ಈಗ ಯಾರನ್ನು ಕರ್ಕೊಂಬರಲಿ? ಯಾರಿಗೆ ನಾ ಹೇಳೋದೆಲ್ಲ ಅರ್ಥ ಆಗುತ್ತಾ? ಸರಿ, ಒಂದು ಕೆಲಸ ಮಾಡ್ತೀನಿ. ಈಗ ನಮ್ಮ ಇನ್ನೊಬ್ಬರ ಅತ್ತಿಗೆಮ್ಮ ಇದಾರ, ಸುಮಿತ್ರಾ ಅತ್ತಿಗೆಮ್ಮ ಅಂತ ಹೇಳಿ, ಅವ್ರನ್ನ ಕರ್ಕೊಂಡು ಅವರಿಗೆಲ್ಲ ವಿಷಯ ಹೇಳಿ ನಾ ಕರ್ಕೊಂಡು ಬರ್ತೀನಿ. ಅವ್ರ ಜೊತೆಗಂದ್ರೆ ನಮ್ಮ ಮನೆ ಕಳಿಸ್ತಾರೆ. ಸರಿ, ಎಷ್ಟು ಗಂಟೆಗೆ ಬರ್ಬೇಕು ಹೇಳು? ಅಂದರೆ ನಾ ಬೇರೆ ಊರಿಗೆ ಬರೋಕ್ಕಾಗಲ್ಲ. ಇಲ್ಲೇ ನಮ್ಮ ಊರಾಗ ಒಂದು ದೇವಸ್ಥಾನ ಐತಿ, ಆ ಗುಡಿಗೆ ನೀವು ಬರೋಕ್ಕಾಗತ್ತಾ? ಹೌದಾ? ಇಲ್ಲಿ ಸಾಯಂಕಾಲ ಬೇಡ, ನಾನು ಈಗಲೇ ಬರ್ತೀನಿ. ಈಗ ಬಿಟ್ಟರೆ ಇಲ್ಲಿಂದ ಎಷ್ಟೊತ್ತಾಗುತ್ತಾ ನಿಮ್ಮೂರಿಗೆ ಬರೋಕ್ಕೆ? 1.5-2 ತಾಸು. ಸರಿ, ನಾ ಈಗಲೇ ಬರ್ತೀನಿ. ಯಾವ ದೇವಸ್ಥಾನ ಅದು? ಶಂಭುಲಿಂಗೇಶ್ವರ. ಸರಿ, ನಾ ಬಂದ ತಕ್ಷಣ ಈ ಫೋನಿಗೆ ಫೋನ್ ಮಾಡ್ತೇನೆ. ಅಲ್ಲಿಗೆ ಬಾ,
ನಿನ್ನ ಹತ್ರ ನಾನು ನಿಜವಾಗ್ಲೂ ಓಪನ್ ಆಗಿ ಮಾತಾಡಬೇಕು. ನಾವಿಬ್ಬರು ಎಲ್ಲ ಮನಸ್ಸು ಬಿಚ್ಚಿ ಮಾತಾಡೋಕ್ಕಿಂತ ಮುಂಚೆಕನ ಏನೇನು ಆಗೋಯ್ತು. ನಿಮ್ಮ ತಾಯಿ ಬಂದು ಏನು ಮಾಡೋಕ್ಕಾಗಲ್ಲ, ಎಲ್ಲ ಒಂಥರ ನಂದೇ ತಪ್ಪು. ಇಲ್ಲ ಇಲ್ಲ ದೇವಿಕಾ, ಇಲ್ಲ, ಇದ್ರೊಳಗೆ ನಮ್ಮ ಅವ್ವಂದು ಏನೂ ತಪ್ಪಿಲ್ಲ, ನಿಂದು ಏನೂ ತಪ್ಪಿಲ್ಲ. ತಪ್ಪಿರೋದು ನಂದು. ನನ್ನ ಮೇಲೆ ದೌರ್ಜನ್ಯ ಆಗೈತೆ ಅಂದಾಗ ನಾನು ಮೊದಲು ನನ್ನ ವಯಸ್ಸನ್ನ ರೈಸ್ ಮಾಡಬೇಕಾಗಿತ್ತು. ನನ್ನ ಸ್ಟ್ಯಾಂಡ್ ನಾನು ಹೇಳ್ದಲ್ಲ, ಅದನ್ನು ನಾನು ಮೊದಲೇ ತೊಗೋಬೇಕಾಗಿತ್ತು. ನಮ್ಮ ಮನೆಯಾಗ ಕಳಿಸ್ಕೊಟ್ಟಿದ್ದೇನೆಂದ್ರೆ, ದೊಡ್ಡವ್ರಿಗೆ ಎದುರು ಮಾತಾಡಬೇಡ, ಯಾರಿಗೂ ಏನೂ ಅನ್ನಬೇಡ, ಅನುಸರಿಸ್ಕೊಂಡು ಹೋಗು, ಅನುಸರಿಸ್ಕೊಂಡು ಹೋಗೋಣ ಮಾತ ಇಲ್ಲಿವರೆಗೂ ನಾನು ಕರ್ಕೊಂಬಂದು ನಿಂದಿರ್ಸೈತಿ. ನೋಡೋಣ, ಇರಬೇಕು ತಾಳ್ಮೆ ಒಂದು ಮನುಷ್ಯಾಗ. ನನ್ನ ಲೆವೆಲಿಗೆ ಇರಬಾರ್ದು ಅಂತ ನಂಗೆ ಇವಾಗಲೇ ಗೊತ್ತಾಗಿತ್ತು. ಸರಿ, ಮಿಕ್ಕಿದ್ದನ್ನು ಬಂದಮೇಲೆ ಮಾತಾಡೋಣ. ಬಾಯ್. ನಾನು ಹೊರಡ್ತೀನಿ, ಯಾಕಂದ್ರೆ ಲೇಟಾಗಿ ಸುಮ್ಮನೆ ಇಬ್ರಿಗೂ ಲೇಟ್ ಆಗುತ್ತೆ. ನಾ ಬರ್ತಿದ್ದೀನಿ, ತಯಾರಾಗು.